ರುಜಿ ಸೌಂದರ್ಯ ಲಹರಿಯ 81ನೇ ಶ್ಲೋಕದ ಅರ್ಥವನ್ನ ತಿಳಿಸ್ತಾ ಈ ಒಂದು ಶ್ಲೋಕದ ಅಧಿದೇವತೆ ಯಾರು ಅಂತ ಹೇಳ್ತೀರಾ? ಸೌಂದರ್ಯ ಲಹರಿಯಲ್ಲಿ ಮಾಡಿರತಕ್ಕಂಥ ಕ್ರಿಯಾಕರ್ಮಗಳನ್ನ ಜಗತ್ತಿಗೆ ಹಂಚಿರೋದು ಆದಿಶಂಕರಾಚಾರ್ಯರು. ಇವತ್ತಿನ ಶ್ಲೋಕಕ್ಕೆ ಸಂಪೂರ್ಣವಾಗಿ ಎಲ್ಲಾ ಶಕ್ತಿಗಳನ್ನ ಹೊಂದಿರತಕ್ಕಂಥವರು ಆದಿಶಂಕರಾಚಾರ್ಯರು ಒಬ್ಬರೇ. ಯಾಕೆಂದ್ರೆ ಇವತ್ತಿನ ದೇವಿನ ಶಕ್ತಿ ವಿಶೇಷವಾಗಿ ಶಂಕರಾಚಾರ್ಯರನ್ನ ನೋಡಿರತಕ್ಕಂಥದ್ದು ಪರಂಪರಾಗತವಾಗಿ ಪರಿಪೂರ್ಣವಾಗಿ ಇವತ್ತಿಗೂ ಪಾಲನೆ ಆಗಿದ್ದು ಸತ್ಯ ಸತ್ಯ ಸತ್ಯ. ಅದು ಹೇಗೆ ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ಇವತ್ತಿನ ದೇವಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಶಂಕರಾಚಾರ್ಯನೇ ಖುದ್ದಾಗಿ ಕರೆದು ಬಿಡೋಣ. ಶಂಕರ ಲೋಕಶಂಕರ. ಇವತ್ತಿನ ಶಂಕರಾಚಾರ್ಯರ ವಿಶೇಷ ಅಂದರೆ ಶಂಕರಾಚಾರ್ಯರು ಈ ಶ್ಲೋಕದಿಂದ 9 ಅವತಾರಗಳನ್ನು ಜಗನ್ಮೋಹಿನಿಯನ್ನು ನೋಡಿರತಕ್ಕಂಥದ್ದು ನವದುರ್ಗೆಯ ಸ್ವರೂಪದಲ್ಲಿ ಅವರೊಬ್ಬರೇ ಮಾತ್ರ. ತದನಂತರ ನವದುರ್ಗ ಯಾಗವನ್ನು ವಸಿಷ್ಠ ಮಹರ್ಷಿಗಳು ಮಾಡಿದ ಪ್ರಕಾರವಾಗಿ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಸ್ವತಃ ನಾವೇ ಮಾಡಿದ್ದು ಭೂಲೋಕದಲ್ಲಿ. ಇಂಥ ಒಂದು ಜೀವನದಲ್ಲಿ ಆ ನವದುರ್ಗೆಯರಲ್ಲಿ ಒಬ್ಬಳಾಗಿರ್ತಕ್ಕಂಥವಳು ಮೋಹಿನಿ. ಅದಕ್ಕೆ ಶಾಕಿನಿ ಡಾಕಿನಿ ಮೋಹಿ ಗಾಲಿ ದಯ್ಯಂಬಲಂ ಅಂತ ಹೇಳ್ತೀವಿ. ಎಲ್ಲ ಗಾಳಿಗಳಲ್ಲಿ ಎಲ್ಲ ವಿಧವಾದ ರಾಕ್ಷಸರಲ್ಲಿ ಎಲ್ಲ ಭೂತಗಳನ್ನು ವಶೀಕರಣ ಮಾಡಿಕೊಂಡ್ರು ಕೇವಲ ಒಬ್ಬರೇ ಆಗಿರೋನು ಆಂಜನೇಯ. ಆ ಆಂಜನೇಯನ ಜೊತೆಗೆ ಶಂಕರಾಚಾರ್ಯರು ವಿದ್ಯೆಯನ್ನು ಕಲಿತು ಜಗತ್ತನ್ನು ಸಾಧನೆ ಮಾಡಿರೋದು ಈ ಮೋಹಿನಿಯನ್ನು ಮಾತ್ರ. ಅಂತ ಮೋಹಿನಿ ಜಗನ್ಮೋಹಿನಿ ಆಗಿರ್ತಕ್ಕಂಥ ಆದಿಶಕ್ತಿ ಆ ತ್ರಿಲೋಕ ಸುಂದರಿ ಇವತ್ತವರೆಗೂ ನಾ ಭೂತೋ ನಾ ಭವಿಷ್ಯತಿ ನಿತ್ಯ ಶ್ಲೋಕದಲ್ಲಿ ನಿತ್ಯ ಮೋಹಿನಿಯಾಗಿ ಇವತ್ತಿಗೂ ಜೀವ ಅವತಾರವನ್ನು ತೆಗೆದಿರ್ತಕ್ಕಂಥ ಆ ಮೋಹಿನಿ ಇವತ್ತಿಗೂ ಕಣ್ಣಿಗೆ ಕಾಣದೇ ಇರತಕ್ಕಂಥ ರಹಸ್ಯ. ಅದಕ್ಕೆ ಜಗನ್ಮೋಹಿನಿ ಅಂತಕ್ಕಂಥ ನಾಮಕರಣ ಜಗನ್ಮಾತೆಗೆ ಕೊಟ್ಟಾಗ ಇವಳನ್ನ ಯಾರು ವಶೀಕರಣ ಪಡ್ಕೊತಾಳೋ ಸ್ವತಃ ಮೋಹಿನಿನೇ ನಮ್ಮ ಜೀವನವನ್ನು ನಡೆಸ್ಕೊಂತ ಹೋಗ್ತಾಳೆ. ಹೇಗೆ ಅಂದರೆ ಇವತ್ತು ಎಷ್ಟೋ ಜನ ನೋಡಿದ್ದೀರಾ, ಶಂಕರಾಚಾರ್ಯರು ಒಬ್ಬರೇ ಅಂಥ ಒಂದು ಶಿಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಪದ್ಮಪಾದ ಅಂತ ಅವನಿಗೆ ಆಶೀರ್ವಾದ ಮಾಡಿದ್ರು. ಆ ದಡದಲ್ಲಿ ನಿಂತಿದ್ದ ಶಂಕರಾಚಾರ್ಯನ ನೋಡಕ್ಕೆ ಓಡ್ ಬಂದಾಗ ಭಕ್ತಿ ಒಂದು ಮಾತ್ರ, ಭಕ್ತಿಗೆ ಪರಾಕಾಷ್ಠ ಇಲ್ಲ ಅನ್ನೋದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅವನಲ್ಲಿರ್ತಕ್ಕಂಥ ಭಕ್ತಿ ಭಾವನೆಗೆ ಶಂಕರಾಚಾರ್ಯನೊಬ್ಬರನ್ನೇ ನೋಡಿದೆ. ಆಗ ಪದ್ಮಪಾದ ಅಂತ ನಾಮಕರಣ ಮಾಡಿದ್ರು. ಯಾಕೆಂದರೆ ಓಡ್ ಬರ್ತಾ ಇದ್ದ ಸಮಯದಲ್ಲಿ ಅಲ್ಲಿ ನೀರಲ್ಲೋ ಬೆಂಕಿಲೋ ಯಾವ ಗಾಳಿಯಲ್ಲಿ ನಡ್ಕೊಂಬಂದೋ ಅನ್ನೋದು ಗೊತ್ತೇ ಇಲ್ಲದೆ ಅವನು ನಡೀತಾ ಇರತಕ್ಕಂಥ ದಾರಿಯಲ್ಲಿ ಶಂಕರಾಚಾರ್ಯ ಕೊಟ್ಟಿರೋ ವಿದ್ಯೆಯಲ್ಲಿ ಈ ದೇವಿನ ಒಲಿಸ್ಕೋ ಅಂತ ಕೊಟ್ಟಿದ್ದೆ ಪದ್ಮಪಾದರಿಗೆ. ಆ ಪದ್ಮಪಾದರು ನಡ್ಕೊಂಬರುವಾಗ ಪದ್ಮದ ಹೂಗಳು ಅರಳುತ್ತಾ ಹೋಯಿತು ನೀರಲ್ಲಿ. ನೀರಿನ ಮೇಲೆ ನಡೆಯೋ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪದ್ಮಪಾದರಿಗೆ ಮೊದಲು. ತದನಂತರ ಪದ್ಮಪಾದರೇ ಪುನರಾವತಾರ ತಗೊಂಡಿದ್ದು ಅದು ಈ ಕಲಿಯುಗದಲ್ಲಿ. ಅಂದರೆ ಶ್ರೀ 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 ಜಗದ್ಗುರುಗಳಾದ ಶಂಕರಾಚಾರ್ಯ ಪೀಠದ ಪರಂಪರೆಯಾದ ವಿದ್ಯಾ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಶೃಂಗೇರಿ. ಅಂದರೆ ಈಗ ಭಾರತೀ ತೀರ್ಥರು ಏನಿದ್ದಾರೆ ಅವರ ಕುಲಗುರುಗಳು, ಅವರ ಮೊದಲನೇ ಗುರುಗಳು ಅವರ ಪರಂಪರೆಯಲ್ಲಿ ನೀರಿನ ಮೇಲೆ ನಡೀತಾ ಇದ್ರು. ತದನಂತರ ಭಾಳ ಜನ ಹೇಳಿದ್ರು ಸ್ವಾಮಿಗಳು ಅವರೇನು ನಡೆಯೋದು ನಾವು ನಡೀತೀವಿ ಅಂತ. ಆ ಸ್ವಾಮಿಗಳ ಹೆಸರೆಲ್ಲ ಹೇಳೋದು ಬೇಡ, ನೀರಲ್ಲಿ ದಬಾರಂತ ಬಿದ್ದರು. ಆದರೆ ಜೀವನ ಹೀಗೆಲ್ಲ ನಡೀತಾ ಇದ್ದವ್ರ ಮೇಲೆ ಅಂದರೆ ಶಕ್ತಿ ಆ ದೇವಿ ಭವಾನಿ ಮೋಹಿನಿ ಜಗನ್ಮೋಹಿನಿನ ವಶೀಕರಣ ಮಾಡಿಕೊಂಡಾಗ ಮಾತ್ರ ಮೋಹಿನಿ ಹೀಗೆ ಕೈ ಕೊಡ್ತಾಳೆ. ನಡ್ಕೊಂಡು ಹೋಗೋದು ಯಾರಿಗೂ ಕಾಣಲ್ಲ. ಅವಳ ಕೈ ಇಟ್ಟಾಗ ಆ ಕೈ ಮೇಲೆ ಕಾಲಿಡ್ಕೊಂಡು ಹೋಗ್ತಕ್ಕಂಥ ಅವಕಾಶ ಆ ಶಕ್ತಿಯನ್ನು, ನೀರಿನ ಮೇಲೆ ನಡೆಯೋ ಶಕ್ತಿಯನ್ನು. ಈ ಮಂತ್ರವನ್ನು ಹೇಳಿದ ತಕ್ಷಣಕ್ಕೆ ನಿಮ್ಗೆ ನೀರಿನ ಮೇಲೆ ಶಕ್ತಿ ಕೊಟ್ಬಿಡಲ್ಲ. ಅಂದರೆ ಜಗತ್ತಿನ ಈ ನೀರಿನಲ್ಲಿ ಮಾಯೆಯಲ್ಲಿ ನೀರಿದೆ, ಆದರೆ ಆಳವಾಗಿದೆ. ನಡೆಯೋಕ್ಕಾಗತ್ತಾ? ಕೈಯಲ್ಲಿ ಹಿಡ್ಕೊಳಕ್ಕಾಗತ್ತಾ? ಈ ಪಾತ್ರೆಯಲ್ಲಿ ಹಾಕಿದಾಗ ನೀರಲ್ಲಿರುತ್ತೆ, ಆ ಪಾತ್ರೆಯಲ್ಲಿ ಹಾಕಿದಾಗ ದೊಡ್ಡದಾಗಿರುತ್ತೆ, ಚಿಕ್ಕ ಪಾತ್ರೆಯಲ್ಲಿ ಹಾಕಿದಾಗ ಚಿಕ್ಕದಾಗಿರುತ್ತೆ, ಲೋಟದಲ್ಲಾಗಿದ್ರೆ ಲೋಟ. ಅಂದರೆ ಏನನ್ನೂ ವಶೀಕರಣ ಮಾಡ್ಕೊಳಕ್ಕಾಗದೇ ಇರೋದು ನೀರು. ನೀರು ಹಿಂಗೋಗತ್ತೆ, ನೀರು ಅಭಿವೃದ್ಧಿ ಆಗತ್ತೆ, ನೀರು ಉಕ್ಕತ್ತೆ, ನೀರು ಯಾವ ಕಾಲಕ್ಕೂ ಬತ್ತೋಗುತ್ತೆ. ಅಂದರೆ ಆ ನೀರನ್ನು ವಶೀಕರಣ ಮಾಡ್ಕೊಳ್ಳೋಕ್ಕೆ ಜೀವಂತವಾಗಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಚಾರಗಳನ್ನ, ಎಷ್ಟು ಶಕ್ತಿಗಳನ್ನು ಅಪಾರವಾಗಿ ಕೀರ್ತಿಯನ್ನು ಮೆರೆದಿರತಕ್ಕಂಥ ಈ ಶಕ್ತಿ ಇವತ್ತಿನ ದೇವಸ್ಥಾನ ಅನುಗ್ರಹದಲ್ಲಿ ಪ್ರತಿಯೊಬ್ಬ ಮನುಷ್ಯ ಭಗವಂತ ಇದ್ದಾನ ಅಂದರೆ ಇದಾನೇ, ಅನುಭವದೇ ದೇವರು. ಅಂಥ ಅನುಭವವನ್ನು ಪಡೆಯತಕ್ಕಂಥ ಜಗನ್ಮೋಹಿನಿ ಇವತ್ತಿನ ದೇವಿ. ಅಂತ ಶ್ಲೋಕವನ್ನು ನೋಡೋಣ, ಕೇಳೋಣ. ಕರಿದ್ರಾಣಾಂ ಶುಂಡಾನ್ ಕನಕ ಕದಲಿ ಕಾಂಡ ಪಟಲಿ
उभाभ्याम् ऊरुभ्याम् उभयमभिनिर्जित्य भवति सुवृत्ताभ्याम् पत्युः प्रणति कठिनाभ्याम् गिरिसुते विधिज्ञे जानुभ्याम् विबुधकरिकुम्भद्वयमसि करीद्राणाम् शुण्डान् कनककदलीकाण्डपटले उभाभ्याम् ऊरुभ्याम् उभयमभिनिर्जित्य भवति सुवृत्ताभ्याम् पत्युः प्रणति कठिनाभ्याम् गिरिसुते विधिज्ञे जानुभ्याम् विबुधकरिकुम्भद्वयमसि ಕುಂಭದ್ವಯಮಸಿ ಅಂದರೆ ಇವಳು ಕುಂಭವನ್ನ ಯಾವತ್ತು ಪರಿಪೂರ್ಣವಾಗಿ ಕೇಳ್ಕೊಂತೀವೋ ಕುಂಭದಿಂದ ಬರ್ತಕ್ಕಂಥದ್ದು ಪೂರ್ಣ ಕುಂಭ, ಅದಕ್ಕೆ ಸಂಪೂರ್ಣ ಅಂತ ಕರೀತಾರೆ. ಎಷ್ಟು ತಗೊಂಡ್ರೂ ಅದರಲ್ಲಿ ಉದ್ಭವ ಆಗ್ತಾನೇ ಇರುತ್ತೆ. ಅದಕ್ಕೆ ದ್ವಯಮಸಿ ಅಂದರೆ ಕುಂಭದ್ವಯಮಸಿ ಅಂದರೆ ಎರಡು ಕುಂಭದ ಫಲವನ್ನ ಒಂದನ್ನ ಕೇಳಿದ್ರೆ ಎರಡನ್ನ ದ್ವಿಫಲವನ್ನ ಕೊಡ್ತಕ್ಕಂಥ ವಿಚಾರ. ಜಗನ್ಮೋಹಿನಿ ಆದಿಶಕ್ತಿ ನಿತ್ಯ ಜಗನ್ಮೋಹಿನಿ. ಅದಕ್ಕೆ ಇಂಥ ಜಗನ್ಮೋಹಿನಿಯನ್ನ ಯಾತ್ರಾ ಯಾವತ್ತು ಮಾಡ್ತಿರೋ, ಯಾವತ್ತು ಕಷ್ಟ ಅಂತಿರೋ, ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಿರೋ ಅಲ್ಲಿ ಜಗನ್ಮೋಹಿನಿ ನೆನೆಸ್ಕೋಬೇಕು. ಆ ಶಕ್ತಿಯನ್ನ ಆ ಕೇಂದ್ರದಿಂದ ಆ ತಲತಲಾಂತರದಿಂದ ಬಂದಿರತಕ್ಕಂಥ ಆ ಪರಂಪರೆ ಅಲ್ಲಿರ್ತಕ್ಕಂಥ ದೇವತೆಗೆ ನಾವು ಪಡಿಬೇಕು ಅಂದರೆ ಜಗನ್ಮೋಹಿನಿ ಇಲ್ಲಿ ಕ್ಷೇತ್ರ ಮಹಿಮೆ ನಂಗೆ ಗೊತ್ತಿಲ್ಲಮ್ಮ, ಅದು ಏನಿದೆಯೋ ಆ ಫಲವನ್ನ ನೀಡು ಅಂತ ಪ್ರಾರ್ಥನೆ ಮಾಡಬೇಕು ಆ ಕ್ಷೇತ್ರದಲ್ಲಿ. ಆಗ ಈ ಜಗನ್ಮೋಹಿನಿ ಏನು ಮಾಡ್ತಾಳೆ, ಆ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಫಲವನ್ನ ಒಂದೊಂದು ಕ್ಷೇತ್ರದಲ್ಲೂ ದೇವಾನುದೇವತೆಗಳ ಮುಖಾಂತರವಾಗಲೂ ರಾಜಮಹಾರಾಜರ ಮುಖಾಂತರವಾಗಲೂ ಫಲವನ್ನ ಕೊಡ್ತಾ ಇರೋ ದೇವಾಲಯಗಳನ್ನ ನಿರ್ಮಿಸ್ತಕ್ಕಂಥದ್ರಲ್ಲಿ ಆ ಶಕ್ತಿಗಳು ನಮಗೆ ಗೋಚರವಾಗತ್ತೆ, ಅಂತರ್ಗತವಾಗತ್ತೆ. ಆ ಶಕ್ತಿ ಮುಖಾಂತರ ಇನ್ನಷ್ಟು ವಿಚಾರಗಳನ್ನು ಇನ್ನಷ್ಟು ಜನಕ್ಕೆ ಹಂಚ್ತಾ ಇರ್ಬೋದು. ಹಂಚಿದಷ್ಟು ಕದಲಿ ಫಲ ಅಂತ ಅವಳು ಏನು ಹೇಳ್ತಾಳೆ, ಬಾಳೆಹಣ್ಣಿದ್ದ ಹಾಗೆ ಯಾವತ್ತಿದ್ರೂ ಆ ಗೊನೆಯಲ್ಲಿ ಕೀಳ್ತಾ ಇದ್ರೆ ಇನ್ನೂ ಬರ್ತಾನೆ ಇರುತ್ತೆ, ಖಾಲಿ ಆಗೋದೇ ಇಲ್ಲ. ಆದರೆ ಕೊನೆ ಬಾಳೆಹಣ್ಣಿರೋವರೆಗೂ ರುಚಿ ಅಲ್ಲೇ ಇರುತ್ತೆ. ನೋಡಿ ಎಷ್ಟು ಗೊನೆ ನೀವು ಹೇಳಿ, ಎಲ್ಲ ಒಟ್ಟಿಗೆ ಹಣ್ಣಾಗತ್ತೆ, ಎಲ್ಲ ಒಟ್ಟಿಗೆ ಕಾಯಿದ್ರು ಎಲ್ಲ ಒಟ್ಟಿಗೆ ಹಣ್ಣಾಗೋದು. ಒಂದೊಂದೇ ಆಗತ್ತಾ? ಆಗಲ್ಲ. ಹಾಗೆ ಆ ಕೊನೆ ಬಾಳೆಹಣ್ಣು ಕೀಳೋ ಕದಲಿ ಫಲ ಕೊನೆಯದಾಗಿ ಕೀಳೋವರೆಗೂ ಆ ರುಚಿ ಇದ್ದೇ ಇರುತ್ತೆ. ಅದಕ್ಕೆ ಆ ರುಚಿಯನ್ನ ಬಿಡದೇ ಇರತಕ್ಕಂಥದ್ದು, ಜೀವನ ಪರ್ಯಂತ ರುಚಿಯಾಗಿರೋ ನಿಮ್ಮ ಜೀವನ ಸಾರ್ಥಕವಾಗಲಿ ಅಂತ ಈ ಜಗನ್ಮೋಹಿನಿ ಅನುಗ್ರಹ ಶಂಕರಾಚಾರ್ಯ ಕೊಟ್ಟಿರೋದು. ನಾವು ನಿಮಗೆ ಕೊಟ್ಟಿರೋದಕ್ಕೆ ಸಾರ್ಥಕ ಇಹ ಜನ್ಮ.